ಇನ್ನೊಬ್ಬ ಅತಿಥಿ ಅವರಾದ ಶ್ರೀ ರಾಮಮೋಹನ್ ಸರ್ ಮತ್ತು ಶ್ರೀಮತಿ ಅನಿತಾ ರಾಮಮೋಹನ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಶ್ರೀಮತಿ ಅನಿತಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕೆಂದು ತಮ್ಮಲ್ಲಿ ವಿನಂತಿ. ಇವರ ಪರಿಚಯ ಮಾಡಿಕೊಡಬೇಕಾಗಿ ಸಂಘದ ಖಜಾಂಚಿಯಾದ ಶ್ರೀ ಪುನೀತ್ ಕುಲಕರ್ಣಿ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ನೆರೆದಿರುವ ಎಲ್ಲ ಹಿರಿಯ ಸದಸ್ಯರೇ, ಕನ್ನಡ ಬಾಂಧವರೇ, ಕನ್ನಡ ಮನಸ್ಸುಗಳೇ, ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶ್ರೀಯುತ ಎನ್ ರಾಮಮೋಹನ್ ಸರ್ ಅವರು ಜನವರಿ 16, 1965 ಮಾತೃಶ್ರೀ ಇಂದುಮತಿ ಮತ್ತು ಪೂಜನೀಯ ಶ್ರೀ ನಾಗಶಯನ ಮೂರ್ತಿ ಅವರಿಗೆ ಬೆಂಗಳೂರಿನಲ್ಲಿ ಜನಿಸಿದರು. ಇವರ ತಾಯಿ ತಂದೆ ಇಬ್ಬರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರ ತಂದೆಯವರು ಬೆಸ್ಟ್ ಟೀಚರ್ ಪ್ರಶಸ್ತಿಗೂ ಭಾಜಕರಾಗಿದ್ದಾರೆ. ತಾಯಿ ತಮ್ಮ 80ನೇ ಹಿರಿಯ ವಯಸ್ಸಿನಲ್ಲಿದ್ದು ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿದ್ದಾರೆ. ಶ್ರೀ ರಾಮಮೋಹನ್ ಅವರು ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿರುವ ಮಹಿಳಾ ಸೇವಾ ಸಮಾಜ ಎಂಬ ಶಾಲೆಯಲ್ಲಿ, ನಂತರ ನ್ಯಾಷನಲ್ ಹೈಸ್ಕೂಲ್ ಮತ್ತು ನ್ಯಾಷನಲ್ ಕಾಲೇಜಿನಲ್ಲಿ PUCವರೆಗೂ ಓದಿದರು. 1995 ಪ್ರತಿಷ್ಠಿತ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ವ್ಯಾಸಂಗ ಮಾಡಿ ಮೈಸೂರು ವಿಶ್ವವಿದ್ಯಾಲಯದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ ಹೊಂದಿ BE ಪದವಿಯನ್ನು ಪಡೆದರು. ತದನಂತರ ದೇಶ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು BARC ಟ್ರೈನಿಂಗ್ ಸ್ಕೂಲ್ನಲ್ಲಿ 30ನೇ ಬ್ಯಾಚಿನ ಆಯ್ಕೆಯಾಗಿ 1986 ಆಗಸ್ಟ್ ತಿಂಗಳಲ್ಲಿ ಮುಂಬೈಗೆ ಬಂದರು. ಇಲ್ಲಿ 1 ವರ್ಷದ ಕಾಲ ಸತತವಾಗಿ ನ್ಯೂಕ್ಲಿಯರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿವಿಧ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿದರು. ತದನಂತರ ಅಂದಿನ ನ್ಯೂಕ್ಲಿಯರ್ ಪವರ್ ಬೋರ್ಡ್, ಈಗ NPCIL ಮುಖ್ಯಾಲಯದಲ್ಲಿ ಕಾರ್ಯಾರಂಭ ಮಾಡಿದರು. ಯುರೇನಿಯಂ ಅಣುವಿನಿಂದ ವಿದ್ಯುತ್ ಶಕ್ತಿ ಉತ್ಪನ್ನ ಮಾಡುವ ಅಣು ವಿದ್ಯುತ್ ಸ್ಥಾವರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ನ ಬಹುಮುಖ್ಯವಾದ ಇಂಧನವನ್ನು ಬಳಸುವ ಫ್ಯೂಯಲ್ ಹ್ಯಾಂಡ್ಲಿಂಗ್ ಸಿಸ್ಟಮ್ನ ಆನ್ ಪವರ್ ಫ್ಯೂಲಿಂಗ್ ಮಷೀನ್ ಇದರ ವಿನ್ಯಾಸದಿಂದ ಕಾರ್ಯ ಸಾಧಿಸುವವರೆಗೆ, ಅಂದರೆ ಡಿಸೈನ್ ಟು ಕಮಿಷನಿಂಗ್, ಇದರ ಜವಾಬ್ದಾರಿಯನ್ನು ಹೊತ್ತರು. ತಮ್ಮ ಬುದ್ಧಿಶಕ್ತಿ, ತಂತ್ರಗಾರಿಕೆ, ಸಮಯ ಪ್ರಜ್ಞೆ ಹಾಗೂ ಸ್ಫೂರ್ತಿಯಿಂದ ಈ ವಿಶಿಷ್ಟ ಪ್ರಣಾಳಿಯಲ್ಲಿ ಬಂದ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಿದರು. ಕಷ್ಟ ಸಾಧ್ಯ ಪರಿಸ್ಥಿತಿಗಳಲ್ಲೂ ಅದಕ್ಕೆ ಪೂರಕವಾದ ಪರಿಹಾರಗಳನ್ನು ನೀಡಿ ಇವರ ಸೀನಿಯರ್ಸ್ಗಳಿಗೆ ಮೆಚ್ಚುಗೆಗೆ ಪಾತ್ರರಾದರು. ಇವರನ್ನು ಅಸೋಸಿಯೇಟ್ ಡೈರೆಕ್ಟರ್ ಆಫ್ ಫ್ಯೂಯಲ್ ಹ್ಯಾಂಡ್ಲಿಂಗ್ ಸಿಸ್ಟಮ್ ಆಗಿ ನೇಮಿಸಲಾಯಿತು. 2017 ಔಟ್ಸ್ಟ್ಯಾಂಡಿಂಗ್ ಸೈಂಟಿಸ್ಟ್ ಆಗಿ ಬಡ್ತಿ ನೀಡಲಾಯಿತು. ತದನಂತರ 2020 ಜನವರಿ ತಿಂಗಳಲ್ಲಿ ಇವರನ್ನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ರಿಯಾಕ್ಟರ್ ಸೇಫ್ಟಿ ಆ್ಯಂಡ್ ಅನಾಲಿಸಿಸ್, ಅಂದರೆ ಕಾರ್ಯನಿರ್ವಾಹಕ ನಿರ್ದೇಶಕರು ಹುದ್ದೆಗೆ ಆಯ್ಕೆ ಮಾಡಲಾಯಿತು. ವಿದೇಶಿ ತಂತ್ರಜ್ಞಾನದಿಂದ ಕಲ್ಪಿಸಿ ಕಟ್ಟಿ ನಡೆಸುವ ಪ್ರೆಷರೈಸ್ಡ್ ವಾಟರ್ ರಿಯಾಕ್ಟರ್ಗಳ ಡಿಸೈನ್, ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಇತ್ಯಾದಿಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊತ್ತು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇಂಜಿನಿಯರಿಂಗ್ LWR ಹುದ್ದೆಯಲ್ಲಿ ಸುಮಾರು 3.5 ವರ್ಷಗಳ ಕಾಲ ಯಶಸ್ವಿಯಾಗಿರುತ್ತಾರೆ. ನನ್ನ ಹೆಮ್ಮೆಯ ವಿಷಯ ಏನೆಂದರೆ ನಾನು ಸರ್ ಗ್ರೂಪ್ನಲ್ಲಿಯೇ ಕೆಲಸ ಮಾಡುತ್ತಿದ್ದು ನನಗೆ ಮಾರ್ಗದರ್ಶನ ತುಂಬ ನೀಡಿದ್ದಾರೆ. NPCILನಲ್ಲಷ್ಟೇ ಅಲ್ಲದೆ ಶ್ರೀ ರಾಮಮೋಹನ್ ಅವರು BARC, IG CAR, AERB, NFC, HBNI, BRNS, DIಯಲ್ಲಿಯೂ ತಮ್ಮ ಸಾಂದರ್ಭಿಕ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ಲಾಘನೀಯ. ಇದಲ್ಲದೆ ಇವರು NPCIL ಮತ್ತು IOCL ಜಂಟಿ ಕಂಪನಿಯ NINECLನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹಾಗೂ ಚೇರ್ಮನ್ ಆಗಿಯೂ ಕೆಲಸ ಮಾಡಿದ್ದಾರೆ. ಶ್ರೀಯುತ ರಾಮಮೋಹನ್ ಅವರು 1986 ಅಣುಶಕ್ತಿ ನಗರಕ್ಕೆ ಬಂದಾಗಿನಿಂದಲೇ ಕನ್ನಡ ಸಂಘದೊಂದಿಗೆ ಇವರ ಒಡನಾಟ ಶುರುವಾಯಿತು. ಈ ಮುಂಬೈ ನೆಲದಲ್ಲಿ ಕನ್ನಡ ಭಾಷೆಯನ್ನು ಬೆಳೆಸಲು ತಮ್ಮನ್ನು ತೊಡಗಿಸಿಕೊಂಡರು. ಇವರ ವಿವಾಹ 1991 ಶ್ರೀಮತಿ ಅನಿತಾ ವೈನಿಯವರೊಂದಿಗೆ ಆಯಿತು. ಅವರು ಕೂಡ ಇಲ್ಲಿನ ಸಣ್ಣ ಮಕ್ಕಳ ಕನ್ನಡ ಕಲಿಕೆಗೆ ಆಧಾರವಾಗಿ ಸ್ವಇಚ್ಛೆಯಿಂದ ಶಿಕ್ಷಕಿಯಾಗಿ ಕನ್ನಡ ಬೆಳವಣಿಗೆಗೆ ಹಾಗೂ ಬರವಣಿಗೆಗೆ ಉಮಾ ಮೇಡಮ್ ಹಾಗೂ ಗೀತಾ ಮೇಡಮ್ ಅವರೊಂದಿಗೆ ಕೈ ಜೋಡಿಸಿದರು. ಇವರ ಇಬ್ಬರೂ ಮಕ್ಕಳು ಇಲ್ಲಿಯೇ ಕನ್ನಡವನ್ನು ಓದಲು ಬರೆಯಲು ಕಲಿತರು. ಅಭಿರಾಮ್ ಕಶ್ಯಪ್ ಇಲ್ಲಿ ಬಂದಿದ್ದಾನೆ. ಅವನು
ಮುಂಬೈ ವಿಶ್ವವಿದ್ಯಾಲಯದಿಂದ ಕನ್ನಡ ಸರ್ಟಿಫಿಕೇಟ್ ಕೋರ್ಸ್ನಲ್ಲಿ ಒಳ್ಳೆಯ ಅಂಕ ಪಡೆದು ತೇರ್ಗಡೆಯಾಗಿದ್ದಾನೆ. ಶ್ರೀ ರಾಮಮೋಹನ್ ಅವರಿಂದ ಕನ್ನಡ ಸಂಘಕ್ಕೆ ಕೊಡುಗೆ ಅಪಾರ. ಅವರು ದಶಕಗಳಿಂದ ಸಂಘದ ಎಲ್ಲ ವಿಷಯದಲ್ಲೂ ಮುಂದೆ ಬಂದು ಕೆಲಸ ಮಾಡಿದ್ದಾರೆ ಹಾಗೂ ಕಿರಿಯರಿಗೆ ಒಳ್ಳೆಯ ಮಾರ್ಗದರ್ಶನ ನೀಡಿದ್ದಾರೆ. ಸಂಘದ ಹಲವಾರು ವೈಜ್ಞಾನಿಕ ಸಮ್ಮೇಳನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಹಾಗೂ ಉಪನ್ಯಾಸವನ್ನು ನೀಡಿದ್ದಾರೆ. ತಮಗೆಲ್ಲ ತಿಳಿದಿರಬಹುದು, ಕನ್ನಡ ಸಂಘದ ಆಡಳಿತ ಮಂಡಳಿ ವೈಜ್ಞಾನಿಕ ಪತ್ರಿಕೆಯಾದ ಬೆಳಗು ಇದರ ಸಂಪಾದಕ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಸಂಘ ಆಯೋಜಿಸಿದ್ದ ರಾಷ್ಟ್ರೀಯ ವಿಚಾರ ಸಂಕಿರಣ ಮನುಕುಲದ ಸೇವೆಯಲ್ಲಿ ಪರಮಾಣು ತಂತ್ರಜ್ಞಾನ ಇದರಲ್ಲಿ ಅಣು ವಿಜ್ಞಾನದ ಬಗ್ಗೆ ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ವಿವರಿಸಿದ್ದಾರೆ. ಇದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದೇ ರೀತಿ ಹಲವು ಉಪನ್ಯಾಸಗಳನ್ನು ವಿವಿಧ ಕಾರ್ಯಕ್ರಮಗಳನ್ನು ನೀಡಿ ಜನಸಾಮಾನ್ಯರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ವೈಜ್ಞಾನಿಕ ಸಮ್ಮೇಳನ ಪರಿಸರದಷ್ಟಲ್ಲದೆ ಶ್ರೀ ರಾಮಮೋಹನ್ ಸರ್ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೈ ಜೋಡಿಸಿದ್ದಾರೆ. ನಾಡಹಬ್ಬ, ರಾಜ್ಯೋತ್ಸವದ ಸಮಯದಲ್ಲಿ ಕಾರ್ಯಕ್ರಮಗಳ ನಿರೂಪಣೆಯನ್ನು ಇವರು ಒಂಟಿಯಾಗಿ ಅಥವಾ ಇವರ ಧರ್ಮಪತ್ನಿಯ ಸಮೇತ ಜೊತೆಯಾಗಿ ಅಚ್ಚುಕಟ್ಟಾಗಿ ನೋಡಿದ್ದು ನಾನಂಕರು ನೋಡಿದ್ದೇನೆ. 2 ವರ್ಷ ಹಿಂದೆ ಸರ್ ಮತ್ತು ಮೇಡಮ್ ಇಬ್ಬರು ಕೂಡ ನಿರೂಪಣೆ ಮಾಡಿದ್ದು ಇದೇ ಕಾರ್ಯಕ್ರಮವನ್ನು. ಶ್ರೀ ರಾಮಮೋಹನ್ ಅವರು ಸುಮಾರು 38 ವರ್ಷ ಸುದೀರ್ಘ ಕಾಲ ಅಣುಶಕ್ತಿ ನಗರದಲ್ಲಿದ್ದು ದೇಶ ಸೇವೆ ಮಾಡಿ ಇದೇ 2024 ಮೇ ತಿಂಗಳಲ್ಲಿ ಸೇವಾ ನಿವೃತ್ತಿಯಾಗಿರುತ್ತಾರೆ. ಇವರಿಗೆ ಸೇವಾ ಅವಧಿಯಲ್ಲಿ ಬಹಳಷ್ಟು ಪ್ರಶಸ್ತಿಗಳು ಲಭಿಸಿವೆ. ಉದಾಹರಣೆಗೆ ಹೇಳಬೇಕಂದ್ರೆ 2006 ಮತ್ತು 2015ರಲ್ಲಿ NPCL ಗ್ರೂಪ್ ಅಚೀವ್ಮೆಂಟ್ ಅವಾರ್ಡ್, 2017ರಲ್ಲಿ ಎಕ್ಸಲೆನ್ಸ್ ಅವಾರ್ಡ್, 2008ರಲ್ಲಿ ಇಂಡಿಯನ್ ನ್ಯೂಕ್ಲಿಯರ್ ಸೊಸೈಟಿ ಸಂಸ್ಥೆಯಿಂದ ಗೋಲ್ಡ್ ಮೆಡಲ್ ಹಾಗೂ 2022ರಲ್ಲಿ ಇಂಡಿಯನ್ ನ್ಯಾಷನಲ್ ಅಕಾಡೆಮಿ ಆಫ್ ಇಂಜಿನಿಯರಿಂಗ್ INAE ಸಂಸ್ಥೆಯಿಂದ ಫೆಲೋಶಿಪ್ ನೀಡಿ ಗೌರವಿಸಲಾಗಿದೆ. ಸರ್ ನಿವೃತ್ತಿ ನಂತರನೂ ಖಾಲಿ ಕೂತಿಲ್ಲ. ನಿವೃತ್ತಿ ನಂತರ ಅವರು DA ಜೊತೆ ಅವರ ಸಂಬಂಧವನ್ನು ಬೆಳೆಸ್ತಾನೇ ಇದ್ದಾರೆ. DAಯಿಂದ ಇಂಗ್ಲಿಷ್ನಲ್ಲಿ ಪ್ರಕಾಶವಾಗಿರುವ ಅನ್ರೀಸನ್ಡ್ ಫಿಯರ್ ಆಫ್ ರೇಡಿಯೇಷನ್ ಎಂಬ ಒಂದು ಪುಸ್ತಕವನ್ನು ನಮ್ಮ ಕನ್ನಡ ಭಾಷೆಗೆ ಅನುವಾದಿಸಲು DA ಪರವಾಗಿ ರಿವ್ಯೂ ಕಮಿಟಿಯಲ್ಲಿ ಸರ್ ಇದ್ದಾರೆ. ವಿಕಿರಣದ ಅಕಾರಣ ಭಯ ಇದು ಒಂದು ಶೀರ್ಷಿಕೆ ಇರುವ ಒಂದು ಪುಸ್ತಕ ಸದ್ಯದಲ್ಲಿ ಸರ್ ಮಾರ್ಗದರ್ಶನದಲ್ಲಿ ಅದು ಬಿಡುಗಡೆ ಆಗಲಿದೆ. ಇಲ್ಲಿ ವೇದಿಕೆ ಮೇಲೆ ಕನ್ನಡಾಂಬೆ ಭಾವಚಿತ್ರ ನೀವೆಲ್ಲ ನೋಡಿರ್ಬೋದು, ಕನ್ನಡಾಂಬೆ ಸಂಘದಲ್ಲೂ ಇದೆ. ಆಮೇಲೆ ಸಂಘದಲ್ಲಿ ನಾಡಗೀತೆ ಹಾಡುವುದಕ್ಕೆ ಪ್ರೇರೇಪಿಸುತ್ತಾರೆ. ಇವರು ಕನ್ನಡ ಭಾಷೆಯ ಮೇಲಿನ ಅಭಿಮಾನ, ಭಕ್ತಿ ಪ್ರೇಮ ಸೂಚಿಸುತ್ತದೆ. ಶ್ರೀಯುತ ರಾಮಮೋಹನ್ ಸರ್ ಅವರು ತಮ್ಮ ಮುಂದಿನ ಜೀವನವನ್ನು ಬೆಂಗಳೂರಿನಲ್ಲಿ ನೆಲೆಸುವ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಈ 3-4 ದಶಕಗಳ ಇವರ ಅಣುಶಕ್ತಿ ನಗರದ ಕನ್ನಡ ಸಂಘದ ಒಡನಾಟ, ಬಾಂಧವ್ಯ ಪಟಲದಲ್ಲಿ ಅಚ್ಚಳಿಯದೇ ಉಳಿಯಲೆಂದು ನಾನು ಆಶಿಸುತ್ತೇನೆ. ಇವರಿಬ್ಬ ದಂಪತಿಗಳಿಗೂ ಹಾಗೂ ಅಭಿರಾಮ್ಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಶ್ರೀ ಸಂಜೀವ್ ಸರ್ ಮತ್ತು ಮಂಜುನಾಥ್ ಸರ್ ಅವರ ಕಡೆಯಿಂದ ಸನ್ಮಾನ ಕಾರ್ಯಕ್ರಮ. ಜೋರಾದ ಚಪ್ಪಾಳೆ ಬರಲಿ. ಸುದೀರ್ಘ ಪಯಣದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಂತ ತಮ್ಮಲ್ಲಿ ವಿನಂತಿ ಸರ್. ಮೊದಲೇ ನಾನು ತುಂಬ ಭಾವುಕ ವ್ಯಕ್ತಿ. ನೀವು ನೋಡಿರ್ಬೋದು, ಶಿವ್ ಪ್ರಕಾಶ್ ಅವರು ಕೂಡ ಕೊನೆಯಲ್ಲಿ ಭಾವುಕರಾದರು. ಸೊ ಹಾಗೇನಾದ್ರು ಆದರೆ ದಯವಿಟ್ಟು ಕ್ಷಮಿಸಿ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ.
ಈ ಒಂದು ಒಳ್ಳೆ ಕನ್ನಡದ ಗೀತೆ ನಮ್ಮ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕುವೆಂಪು ಅವರು ಬರೆದಿದ್ದು. ಇದೇನು ಅರ್ಥ ಅಂದರೆ ಎಷ್ಟು ಒಳ್ಳೆ ಭಾವನೆ ಇದರಿದೆ. ಭಾರತಾಂಬೆಯ ಮಗಳು ಕನ್ನಡಾಂಬೆ. ಇದು ನಮ್ಮ ನಾಡಗೀತೆಯ ಮೊದಲನೇ ಸಾಲುಗಳು ಕೂಡ. ಅಂತಹ ಭಾರತಾಂಬೆ ಮತ್ತು ಕನ್ನಡಾಂಬೆ ಇಬ್ಬರ ಹೊಟ್ಟೆಯಲ್ಲಿ ನಾವು ಇಷ್ಟು ವರ್ಷ ಇಬ್ಬರ ಸೇವೆ ಮಾಡಲು ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ಪುಣ್ಯ. ಭಾರತ ಒಂದು ಪುಣ್ಯ ಭೂಮಿ. ಇದರಲ್ಲಿ ನಾವು ಕನ್ನಡ ಭಾಷೆ ಮತ್ತು ಕನ್ನಡ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಕನ್ನಡ ನೆಲದಿಂದ ಬಂದು ಈ ಮುಂಬೈ ನಗರದಲ್ಲಿ ನೆಲೆಸಿ ಕನ್ನಡಾಂಬೆ ಸೇವೆ ಮಾಡಲು ಅವಕಾಶ ಸಿಕ್ಕಿರೋದು ನಿಜವಾಗ್ಲೂ ತುಂಬ ಪುಣ್ಯ ಮಾಡಿದ್ದೀವಿ ನಾವು. ನಾನು ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ತೋರಿಸ್ದಂಗೆ 1986ನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಮುಂಬೈ ನಗರ ಅಣುಶಕ್ತಿ ನಗರದ ಈ ಭೂಮಿಯಲ್ಲಿ ಬಂದು BRC ಟ್ರೈನಿಂಗ್ ಸ್ಕೂಲಲ್ಲಿ ಸೇರಿದ್ದು. ಒಂದು ಕಡೆ ನಮ್ಮದು ಆಫೀಸ್ ಕೆಲಸಗಳು, ಅಲ್ಲೇನೇನು ಮಾಡೋದು ಒಂದು. ಇನ್ನೊಂದು ಕನ್ನಡ ಭಾಷೆ ಬಿಟ್ಟು ಹಿಂದಿ ಹರ್ಕು ಮುರ್ಕು ಹಿಂದಿ, ಹರ್ಕು ಮುರ್ಕೂ ಇಲ್ಲ, ಚಿಂದಿ ಹಿಂದಿ ತಿಳ್ಕೊಂಡು ಬಂದಿದ್ದು. ಹಾಗೆ ನಿಧಾನಕ್ಕೆ ಎಲ್ಲೋ ಬಂದು ಎತ್ತಾಕ್ದಂಗೆ ಆಗಿತ್ತು. ಆದರೆ ಇಲ್ಲಿ ಬಂದಮೇಲೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು, ಇಲ್ಲೂ ಒಂದು ಕನ್ನಡ ಸಂಘ ಇದೆ, ಕನ್ನಡ ಮಾತಾಡೋ ಜನ ಇದ್ದಾರೆ, ತುಂಬ ಜನ ಇದ್ದಾರೆ, ತುಂಬ ಎತ್ತರ ಸ್ಥಾನದಲ್ಲಿದ್ದಾರೆ ಅಂತ. ಇಲ್ಲಿಗೆ ತನಕ ಅದು ನನಗೆ ಗೊತ್ತಿರಲಿಲ್ಲ. ತಕ್ಷಶಿಲಾ ಸ್ಕ್ವೇರ್ನಲ್ಲಿ ರೂಮ್ ನಂಬರ್ 5ರಲ್ಲಿ ಕನ್ನಡ ಸಂಘದ್ದು ನಡೀತಾ ಇತ್ತು. ಅದು ಕನ್ನಡ ಮಿತ್ರ ಸಂಘ. ಈ ನಾನು ಹೇಳೋ ವಿಷಯ ಬಹುಶಃ ಈಗಿನ ಪದಾಧಿಕಾರಿಗಳಿಗೆ ಮತ್ತು ನನ್ನ ಜೊತೆ ಹಿಂದೆ ಇದ್ದಂತಹ ಮಹನೀಯರುಗಳಿಗೆ ಅದನ್ನು ಎರಡೂ ಸೇರಿಸ್ಕೊಂಡು ನಾನು ಹೇಳ್ತೀನಿ. ದಯವಿಟ್ಟು ಸ್ವಲ್ಪ ಸಮಯ ತಗೋಬಹುದು. ಯಾಕಂದರೆ ಈಗ ನಾನು ನಿಂತಿರೋದು ಡಬಲ್ ಪೊಸಿಷನ್ನಲ್ಲಿ. ಒಂದು, ಪದಾಧಿಕಾರಿಯಾಗಿ ಕೆಲಸ ಮಾಡಿ ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೊಂದು, ಕಿರಿಯರಿಗೆ ಏನಾಗಿತ್ತು ಅನ್ನೋದು ಸ್ವಲ್ಪ ಹೇಳೋದು ನನ್ನ ಜವಾಬ್ದಾರಿ ಅಂತ ಭಾವಿಸ್ತೀನಿ. ನಾವು ಬಂದಿಲ್ಲಿ ಸೇರಿದಾಗ ಕನ್ನಡ ಸಂಘದಲ್ಲಿ ಕನ್ನಡ ಮಾತಾಡೋವ್ರದ್ದು 3 ಸಂಘಗಳಿದ್ದವು. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಹೊಸಬರಿಗೆ. ಆವಾಗ 3 ಸಂಘ ಇತ್ತು. ಗಂಗಾಧರ್, ಸಂಜೀವ್ ಅವರು ಗೊತ್ತಿದೆ, ಸಂಜೀವ್ ಹಳಬ್ರೇನೆ, ಅದು ಮಹಾರುದ್ರ. 3 ಸಂಘಗಳಿದ್ವು. ಒಂದು ಈ ಅಣುಶಕ್ತಿ ನಗರ ಕನ್ನಡ ಸಂಘ ಅಣುಶಕ್ತಿ ಕೇಂದ್ರ ಮುಂಬೈ, ಇದು BRC ಒಳಗಡೆ ಇತ್ತು. ಅದು BRCಯಿಂದ ಹೊರಗಡೆ ಬಂದು ಜನ ಇಲ್ಲಿ ಇದ್ದ ಕನ್ನಡಿಗರಿಗೋಸ್ಕರ ಒಂದು ಸಂಘ ಮಾಡ್ಕೊಂಡಿದ್ರು. ಅಲ್ಲಿ ಮಾಡ್ಲ್ಯಾಬ್ನಲ್ಲಿ ಒಂದು ಗ್ರಂಥಾಲಯ ಇತ್ತು, ಲೈಬ್ರರಿ. ವಾರಕ್ಕೆ 1 ದಿವಸ ಬುಧವಾರ ಮಧ್ಯಾಹ್ನ ಊಟದ ಸಮಯದಲ್ಲಿ 1 ರಿಂದ 2 ಗಂಟೆ ತನಕ ಅಲ್ಲಿ ಗ್ರಂಥಾಲಯ ಓಪನ್ ಮಾಡ್ಕೊತಾಯಿದ್ರು. ಒಂದು 3-4 ಪುಸ್ತಕದ ಇದಿತ್ತು, ಬೀರುಗಳು. ಅದೇ ಬೀರುಗಳು ನಮ್ಮ ಸಂಘದಲ್ಲಿ ನಾವು ತೊಗೊಂಬಂದಿದ್ವಿ. ಅಲ್ಲೇ ಕನ್ನಡ ಪುಸ್ತಕಗಳ ತೊಗೊಂಡೋಗೋದು ತಂದ್ಕೊಡೋದು ನಡೀತಾ ಇತ್ತು. ನಾವು ಮಧ್ಯಾಹ್ನ ಹೋಗಿ ಅಲ್ಲಿ ಮೀಟ್ ಮಾಡ್ತಾಯಿದ್ವಿ, ಬುಕ್ಕು ಎಕ್ಸ್ಚೇಂಜ್ ಆಗ್ತಿತ್ತು. ಆವಾಗೇನು TV ಇರಲಿಲ್ಲ, ಮೊಬೈಲು, ರೇಡಿಯೋದೆಲ್ಲ ಏನಿರಲಿಲ್ಲ ನಮ್ಮ ಹತ್ರ. ಸೊ ಆ ಬುಕ್ಕೇ ನಮ್ಮ ಪ್ರಪಂಚ. ಸೊ ಜನಗಳು ಒಡನಾಟಕ್ಕೋಸ್ಕರ ಅಲ್ಲಿ ಶುರು ಮಾಡಿದ್ರು. ಆಮೇಲೆ ಅಣುಶಕ್ತಿ ನಗರ ಹುಟ್ಕೊಂತು. ಅಣುಶಕ್ತಿ ನಗರ ಈ ಜಾಗ ಇರಲಿಲ್ಲ ಮೊದಲು. ಎಂಟ್ರೆನ್ಸ್ BRCಗೆ ಆ ಕಣ್ಣಿಂದನೇ ಇತ್ತು. ಇಲ್ಲಿ ನಿಧಾನಕ್ಕೆ ಅಣುಶಕ್ತಿ ನಗರ ಬೆಳೆದಾದ್ಮೇಲೆ ಇಲ್ಲಿ ಕನ್ನಡ ಜನ ಬಂದು ಸೇರಿದ್ರು, ಎಲ್ಲ ಕ್ವಾರ್ಟರ್ಸ್ ಎಲ್ಲ ಶುರು ಆಯಿತು. ಸೊ ಆ ಸಂಘಕ್ಕೊಂದು ಕನ್ನಡ ಮಿತ್ರ ಸಂಘ ಅಂತ ಮಾಡಿದ್ರು. ಕನ್ನಡ ಮಿತ್ರ ಸಂಘ ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೀತು. BRCಲಿದ್ದಿದ್ದು ವೈಜ್ಞಾನಿಕವಾಗಿ ಮತ್ತು ಲಿಟ್ರಸಿ ಅದಕ್ಕೋಸ್ಕರ ಶುರು ಆಯಿತು. ಬುಕ್ಕು, ಕಾದಂಬರಿ, ಅದಕ್ಕೆ ಇದೆರಡು ಬೇರೆ ಬೇರೆ ಪಾತ್ರಗಳಿತ್ತು. ನಮ್ಮದು ಸಮ್ಮೇಳನ, ರಾಷ್ಟ್ರೀಯ ಸಮ್ಮೇಳನಗಳು, ವೈಜ್ಞಾನಿಕ ಸಮ್ಮೇಳನಗಳು ಒಳಗಡೆ BRC ಅಣುಶಕ್ತಿ ನಗರ ಕೇಂದ್ರದಿಂದ ನಡೀತಾ ಇತ್ತು. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಿತ್ರ ಸಂಘದಿಂದ ಆಗ್ತಾಯಿತ್ತು. ಇವೆರಡು ಅಲ್ಲದೆ 3ನೇದಿತ್ತು, ಅದು ವರ್ಷದಲ್ಲಿ ಸ್ವಲ್ಪ ಹೊತ್ತೇ ಆ್ಯಕ್ಟಿವ್ ಆಗ್ತಾಯಿತ್ತು. ಅದು ಯಕ್ಷಗಾನ ಮಂಡಳಿ ಅಂತ. ನಮ್ಮ ಶೆಟ್ರು ಹೇಳ್ದಂಗೆ ಶೆಟ್ರು ಮತ್ತು ಭಟ್ರು ಇಬ್ಬರು ಸೇರಿಕೊಂಡು ಅದು ನಡೆಸ್ತಾಯಿದ್ರು. ಯಕ್ಷಗಾನ ಏನು ಕರ್ನಾಟಕದಲ್ಲಿ ಅಂತ ನಮ್ಮಂಥ ಒಳನಾಡು ಕನ್ನಡಿಗರೇ, ಅಂದರೆ ಮೈಸೂರು, ಬೆಂಗಳೂರು ಬೆಲ್ಟವ್ರಿಗೆ ಯಕ್ಷಗಾನ ಹೆಚ್ಚಿಗೆ ರುಚಿ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಯಕ್ಷಗಾನ ನಾವು ನೋಡ್ತಾ ಇದ್ವಿ.
ಇಲ್ಲಿ ನಳಂದ ಸ್ಕ್ವೇರ್ನಲ್ಲಿ ದೊಡ್ಡದಾಗಿ ರಾತ್ರಿ 10 ಗಂಟೆಗೆ ಶುರು ಆಗಿದ್ದು ಯಕ್ಷಗಾನ ಬೆಳಗ್ಗೆ 4 ಗಂಟೆ ತನಕ ನಡೀತಾ ಇತ್ತು. ಅಷ್ಟು ಜನ ಸೇರಿ ಮಧ್ಯರಾತ್ರಿ ಪೂರ್ತಿ ಯಕ್ಷಗಾನ ನಡೀತಾ ಇತ್ತು. ಅಷ್ಟು ನಮಗೆ ಫ್ರೀಡಮ್ ಇತ್ತು ಆವಾಗ. ಇವಾಗ ಆ ಫ್ರೀಡಮ್ ಇಲ್ಲ. ಯಕ್ಷಗಾನ ಸಮಿತಿಲಿ ಇದ್ದವರು ಒಬ್ಬೊಬ್ಬರು ರಿಟೈರ್ ಆಗ್ತಾ ಹೋದರು. ಅದು ಯಕ್ಷಗಾನ ಸಮಿತಿನೂ ಹಾಗೆ ಆಯಿತು, ಮಿತ್ರ ಸಂಘನೂ ಸ್ವಲ್ಪ ಡೌನ್ ಆಯಿತು. ಆದರೆ ಅಣುಶಕ್ತಿ ನಗರ ಬೆಳೀತಾ ಹೋದಂಗೆ ಅಣುಶಕ್ತಿ ಕೇಂದ್ರ ಅಣುಶಕ್ತಿ ನಗರದ ಒಳಗಡೆ ಬಂತು. ನಾವು ಒಂದು ಸಮಯದಲ್ಲಿ ಅಣುಶಕ್ತಿ ಕೇಂದ್ರ ಮತ್ತು ಮಿತ್ರ ಸಂಘ ಎರಡನ್ನೂ ಒಟ್ಟಿಗೆ ಸೇರಿಸಿ ಒಂದೇ ಸಂಘ ಮಾಡಬೇಕು ಅಂತ ಪ್ರಯತ್ನ ಪಟ್ವಿ. ಆದರೆ ಬಿಕಾಸ್ ಆಫ್ ರೆಡ್ ಟೇಪಿಸಮ್, ಆ ಪ್ರೊಸೀಜರ್ ಏನಿದೆ ಅದೆಲ್ಲ ಮಾಡೋದು ಭಾರಿ ಕಷ್ಟದ ಕೆಲಸ. ಅದರಿಂದ 2 ಸಂಘನೂ ಒಟ್ಟು ಮಾಡೋಕ್ಕೆ ಆಗಲಿಲ್ಲ. ಆದರೆ ಈ ಕನ್ನಡ ಅಣುಶಕ್ತಿ ಕೇಂದ್ರ ಮಿತ್ರ ಸಂಘದ ಆ್ಯಕ್ಟಿವಿಟೀಸ್ ಎರಡೂ ಸೇರಿಸಿ ಈಗ ನಾವು ವಿಚಾರ ಸಂಕಿರಣವನ್ನು ನಡೆಸ್ತಾ ಇದ್ದೀವಿ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ರಾಜ್ಯೋತ್ಸವವನ್ನು ಮಾಡ್ತಾಯಿದ್ದೀವಿ. ಇದೆರಡು ಸೇರಿ ಎರಡೂ ಜವಾಬ್ದಾರಿ ಈ ಸಂಘದ ಮೇಲೆ ಇದೆ, ಈಗಿನ ಪದಾಧಿಕಾರಿಗಳ ಮೇಲೆ ಇದೆ. ನೀವು ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ನಿಜಕ್ಕೂ ಸಂತೋಷದ ವಿಷಯ. ಇಷ್ಟರ ಮಧ್ಯೆ ನಮ್ಮ ಸಂಘದ ಜನಗಣತಿನಲ್ಲಿ ಸ್ವಲ್ಪ ಕಡಿಮೆ ಆಗ್ತಾಯಿದೆ, ಜನಗಳು ಕಡಿಮೆ ಆಗ್ತಾ ಇದ್ದಾರೆ. ಹೊರಗಿನ ಸಪೋರ್ಟ್ ಇದೆ, ಆದರೆ ಒಳಗಿನ ಜನನೂ ಬೇಕು. ಸೊ ನೀವು ಇದನ್ನು ಬೆಳೆಸೋಕ್ಕೋಸ್ಕರ ಕನ್ನಡ ಶಾಲೆ ಶುರು ಆಯಿತು, ಸಂಗೀತ ಶಾಲೆ ಶುರು ಆಯಿತು. ಇದೆಲ್ಲ ನಡೀತಾ ಇರೋದ್ರಿಂದ ಜನಗಳು ಒಟ್ಟಿಗೆ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮೆರುಗು ಕೊಡ್ತಾ ಇದ್ದಾರೆ. ನಮ್ಮ ಉಮಾ ಮೇಡಮ್, ಗೀತಾ ಮೇಡಮ್ ಮತ್ತು ನಮ್ಮ ಶ್ರೀಮತಿಯವರು ಸೇರಿ ಕನ್ನಡ ಸಂಘದ ಒಂದು ಶಾಲೆ ನಡೆಸ್ಕೊಂಬಂದು ಮುಂಬೈ ವಿಶ್ವವಿದ್ಯಾಲಯದ ಜಂಟಿ ಕಾರ್ಯದಲ್ಲಿ ಅದು ಸರ್ಟಿಫಿಕೇಟ್ ಕೋರ್ಸ್ ಮಾಡಿ ಜನಗಳಿಗೆ ಕನ್ನಡ ಕಲಿಸಲು ಸಣ್ಣ ಮಕ್ಕಳಿಗೆ ಮಾಡ್ತಾ ಇರೋದು ಒಂದು ಹೆಮ್ಮೆ ವಿಷಯ. ಈ ಕಾರ್ಯಕ್ರಮವನ್ನು ಹೀಗೆ ನಡ್ಸ್ಕೊಂಡು ಹೋಗಬೇಕು ಅಂತ ನಾನು ಪದಾಧಿಕಾರಿಗಳನ್ನ ಕೇಳ್ಕೊತೀನಿ. ನಾವು ಇಲ್ಲಿಂದ ನಿವೃತ್ತರಾಗಿ ಹೋಗ್ತಾ ಇರಬಹುದು, ಆದರೆ ನಮ್ಮ ಮನಸ್ಸು ಕನ್ನಡ ಅಷ್ಟೇ ಅಲ್ಲ, ಈ ಕನ್ನಡ ಸಂಘ ಅಣುಶಕ್ತಿ ಕೇಂದ್ರದ ಮೇಲೂ ನಮ್ಮ ಜೀವ ಇವರ ತನಕ ನಮ್ಮ ನೆನೆಸ್ಕೊಂಡು ಸಹಾಯ ಮಾಡ್ತಾ ಇರ್ತೀವಿ. ಯಾವುದೇ ಸಮಯದಲ್ಲಿ ಬೇಕಾದ್ರೂ, ಯಾವುದೇ ಕೆಲಸಕ್ಕೆ ಬೇಕಾದ್ರೂ ನೀವು ನಮ್ಮನ್ನು ಕರಿಬೋದು. ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ನಾವು ತೆಗೆದು ನಾವಿರೋ ಜಾಗದಲ್ಲಿ ಏನು ಕನ್ನಡ ಸೇವೆ, ಕನ್ನಡ ಸಂಘದ ಸೇವೆಗೆ ನಾವು ಸದಾ ಸಿದ್ಧರಾಗಿರ್ತೀವಿ ಅಂತ ಹೇಳಲು ಇಷ್ಟಪಡ್ತೇನೆ. ಈ ಸಮಯದಲ್ಲಿ ನಿವೃತ್ತರಾದಮೇಲೆ ವಾಪಸ್ ಬೆಂಗಳೂರಿಗೆ ಹೋಗಿ ಸೆಟ್ಲಾಗೋ ಯೋಜನೆ ಇದೆ. ತಾವೆಲ್ಲರೂ ಬೆಂಗಳೂರಿಗೆ ಬಂದಾಗ ಬಂದು ಭೇಟಿ ಮಾಡ್ಬೋದು. ನಮ್ಮ ಮನೆಗೂ ಬನ್ನಿ, ಎಲ್ಲರಿಗೂ ಆಹ್ವಾನ, ಓಪನ್ ಇನ್ವಿಟೇಷನ್, ಎಲ್ಲರೂ ಬರ್ಬೋದು. ಈ ಒಂದು ಸಮಾರಂಭದಲ್ಲಿ ನಮಗೆ ಬೀಳ್ಕೊಡೆ ಕಾರ್ಯಕ್ರಮ ಇಟ್ಟು ಸಂಘದವರು ಸನ್ಮಾನ ಮಾಡಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆಗಳು, ಶುಭಾಶಯಗಳು. ಎಲ್ಲ ಒಳ್ಳೆಯದಾಗಲಿ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಕನ್ನಡ ಸಂಘ ನನಗೊಂದು ತುಂಬ ಆಸೆ ಇತ್ತು. ಬಹುಶಃ ಈ ವರ್ಷ ಎಲ್ಲ ಮುಂದಿನ ವರ್ಷ ಮಾಡ್ಬೋದು. ಮಹಾನಗರ ಮುಂಬೈನಲ್ಲಿ ಬಹಳಷ್ಟು ಕನ್ನಡ ಸಂಘಗಳಿದೆ. ನಾನು ನೋಡಿದ 20 ವರ್ಷದಿಂದ 85 ಕನ್ನಡ ಸಂಘಗಳಿದ್ದವು. ಆವಾಗ ನವಿ ಮುಂಬೈ ಇನ್ನೂ ಶುರು ಆಗಿರಲಿಲ್ಲ, ಆವಾಗಲೇ 85 ಇತ್ತು. ಈಗ 100 ದಾಟಿರ್ಬೋದು. ಎಲ್ಲ ಕನ್ನಡ ಸಂಘದ ಪದಾಧಿಕಾರಿಗಳನ್ನ ಒಂದು ಸರಿ ಕರೆದು, ಹೋದ ವರ್ಷ ನಾವು ರಾಷ್ಟ್ರೀಯ ಸಂಕೀರ್ಣ ಥರ ಒಂದು ದೊಡ್ಡ ಕನ್ನಡ ಸಂಘಗಳ ಪದಾಧಿಕಾರಿಗಳನ್ನ ಕರೆದ್ರೂ ನಮಗೆ 100 ಜನದ ಮೇಲೆ ಬರ್ತಾರೆ. ಸೊ ಆ ಥರ ಏನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ, ಒಂದು ಕೋರಿಕೆ ಇದೆ ಅಂತ ಹೇಳಿ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ಮತ್ತು ನನ್ನ ಶ್ರೀಮತಿ ಮತ್ತು ನಮ್ಮ ಸುಪುತ್ರನ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ 2 ರಿಂದ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.